ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ದ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೋಡ್ರಿ, ಅವರವರ ವೈಯಕ್ತಿಕ ಅವರ ಧರ್ಮ ಆಚರಣೆ ಅವ್ರು ಮಾಡ್ತಾರೆ. ಅದನ್ನೇನು ಭಾಳ ಹೈಪ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅವ್ರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷಗಳಿದ್ದರು, ಅಲ್ಲಿ ಹೋದ್ರೆ ಪಾಪ ತುಳಿತೈತೆ ಅನ್ನೋದು ಅವರೇ ಮಲ್ಲಿಕಾರ್ಜುನ ಖರ್ಗೆ ಕೇಳಿದ್ರು, ಯಾರ್ಯಾರು ಪಾಪ ತುಳಿತು ಏನು ಯಾಕೆ ಹೋದರು ಒಂದು ನೋಟಿಸ್ ಕೊಡ್ಬೇಕು. ಖರೆ ಅಂದ್ರೆ ಖರ್ಗೆ ಅವರು ಎಷ್ಟು ಪ್ರಮಾಣದಲ್ಲಿ ಪಾಪ ತೊಳಿತು ಅನ್ನೋವಂಥದ್ದು ಒಂದು ವರದಿ ಕೊಡಲಿಕ್ಕೆ ಹೇಳಬೇಕು. ನಮಗೇನು ಸಂಬಂಧ? ಅದು ಧರ್ಮದ ಕಾರ್ಯ ಮಾಡ್ತಾರೆ ಅಂದರೆ ಹಿಂದೂ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೆ. ಆರಿಸಿ ಬಂದ ಮ್ಯಾಗ ನಾವು ಸಾಬ್ರಿಂದ ಆರಿಸಿ ಬಂದಿರ್ತಾರೆ. ಇದೇ ದುರಂತ. ಓಟ್ ಹಾಕೋರು ಹಿಂದೂಗಳೇ ಹಾಕಿದ ಮ್ಯಾಗೇ ಒಂದು 4,000 ಸಾಬ್ರು ಹಾಕ್ತಾರತ್ತೆ. ಫುಲ್ ನಮ್ಮ ಸಮಾರ ಸಪೋರ್ಟ್ ಫುಲ್ ಕಾಂಗ್ರೆಸ್. ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ದ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೋಡ್ರಿ, ಅವರವರ ವೈಯಕ್ತಿಕ ಅವರ ಧರ್ಮ ಆಚರಣೆ ಅವ್ರು ಮಾಡ್ತಾರೆ. ಅದನ್ನೇನು ಭಾಳ ಹೈಪ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅವ್ರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷಗಳಿದ್ದರು, ಅಲ್ಲಿ ಹೋದ್ರೆ ಪಾಪ ತುಳಿತೈತೆ ಅನ್ನೋದು ಅವರೇ ಮಲ್ಲಿಕಾರ್ಜುನ ಖರ್ಗೆ ಕೇಳಿದ್ರು, ಯಾರ್ಯಾರು ಪಾಪ ತುಳಿತು ಏನು ಯಾಕೆ ಹೋದರು ಒಂದು ನೋಟಿಸ್ ಕೊಡ್ಬೇಕು. ಖರೆ ಅಂದ್ರೆ ಖರ್ಗೆ ಅವರು ಎಷ್ಟು ಪ್ರಮಾಣದಲ್ಲಿ ಪಾಪ ತೊಳಿತು ಅನ್ನೋವಂಥದ್ದು ಒಂದು ವರದಿ ಕೊಡಲಿಕ್ಕೆ ಹೇಳಬೇಕು. ನಮಗೇನು ಸಂಬಂಧ? ಅದು ಧರ್ಮದ ಕಾರ್ಯ ಮಾಡ್ತಾರೆ ಅಂದರೆ ಹಿಂದೂ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೆ. ಆರಿಸಿ ಬಂದ ಮ್ಯಾಗ ನಾವು ಸಾಬ್ರಿಂದ ಆರಿಸಿ ಬಂದಿರ್ತಾರೆ. ಇದೇ ದುರಂತ. ಓಟ್ ಹಾಕೋರು ಹಿಂದೂಗಳೇ ಹಾಕಿದ ಮ್ಯಾಗೇ ಒಂದು 4,000 ಸಾಬ್ರು ಹಾಕ್ತಾರತ್ತೆ. ಫುಲ್ ನಮ್ಮ ಸಮಾರ ಸಪೋರ್ಟ್ ಫುಲ್ ಕಾಂಗ್ರೆಸ್.